ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕೆಲಸ ಮಾಡಿ, ಆದರೆ ಫಲವನ್ನು ಅಪೇಕ್ಷಿಸಬೇಡಿ. ನಾವು ಓದಬೇಕು, ಚೆನ್ನಾಗಿ ಓದಬೇಕು. ಯಾರು ಹೇಳ್ತಾನೆ? ವೆರಿ ನೈಸ್. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀವು ನನ್ನೊಟ್ಟಿಗೆ ರಿಪೀಟ್ ಮಾಡಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಾ ಸಿದ್ಧೌ ಸಮೋ ಭೂತ್ವಾ ಸಮತ್ವಂ ಯೋಗ ಮುಚ್ಚತೆ. ಕಣ್ಣಿಗೆ ಬಾಣವನ್ನು ಹೊಡಿಬೇಕು ಅಂತ ಹೇಳ್ತಾರೆ. ಓಕೆ ಅಂತಾರೆ ಪಾಂಡವರು ಯಾರು? ಯುಧಿಷ್ಠಿರ, ಭೀಮ, ನಕುಲ, ಸಹದೇವ ಮತ್ತು ಅರ್ಜುನ ಮೂರನೇವನು. ಈಗ ಇವ್ರು 4 ಜನ ಏನ್ ಹೇಳ್ತಾರೆ, ನಿಮ್ಗೇನ್ ಕಾಣ್ತಾ ಇದೆ ಅಂತ ದ್ರೋಣಾಚಾರ್ಯ ಕೇಳಿದ ತಕ್ಷಣ, ನನಗೆ ಮರ ಕಾಣ್ತಾ ಇದೆ, ನನಗೆ ಆಕಾಶ ಕಾಣ್ತಾ ಇದೆ, ಎಲೆಗಳು ಕಾಣ್ತಾ ಇದಾವೆ ಅಂತ ಹೇಳ್ತಾರೆ. ದ್ರೋಣಾಚಾರ್ಯ ಅರ್ಜುನಿಗೆ ಏನ್ ಕೇಳ್ತಾನೆ, ನಿನ್ಗೇನ್ ಕಾಣ್ತಾ ಇದೆ ಅರ್ಜುನ ಅಂತ ಕೇಳ್ತಾನೆ. ಅರ್ಜುನ ಏನ್ ಹೇಳ್ತಾನೆ, ಗುರುಗಳೇ ನನಗೆ ಬರೀ ಪಕ್ಷಿಯ ಕಣ್ಣು ಮಾತ್ರ ಕಾಣ್ತಾ ಇದೆ, ಬೇರೆ ಏನು ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಅರ್ಜುನ. ದ್ರೋಣಾಚಾರ್ಯ ಅಂತಾನೆ, ವೆರಿ ಗುಡ್, ಪ್ರೊಸೀಡ್ ಅಂತ ಹೇಳ್ತಾನೆ. ಅವಾಗ ಬಿಲ್ಲನ್ನು ಎತ್ತಿ ಬಾಣವನ್ನು ಅರ್ಜುನ ಮನಸ್ಸು ಒಂದ್ ಕಡೆ ಹಿಡಿಲಿಕ್ಕೆ ಆಗ್ತದೆ ಮನಸ್ಸನ್ನ. ಕ್ಯಾನ್ ಯು ಕ್ಯಾಚ್ ಯುವರ್ ಮೈಂಡ್? ವೆರಿ ನೈಸ್. ಗಾಳಿ ಹಿಡಿಲಿಕ್ಕೆ ಆಗ್ತದೆ? ಗಾಳಿ ಛಲ ಅಲ್ಲ, ಓಡಾಡ್ತಾ ಇರುತ್ತೆ ಗಾಳಿ. ಗಾಳಿಯನ್ನು ಹೇಗೆ ಹಿಡಿಯುವುದು ಕಷ್ಟವೋ ಹಾಗೆ ನಮ್ಮ ಮನಸ್ಸನ್ನು ಹಿಡಿಯುವುದು ಕೂಡ ತುಂಬಾ ಕಷ್ಟವಾದ ಕೆಲಸ. ಸೊ ಕೃಷ್ಣ ವಾಟ್ ಹಿ ಸೇಸ್, ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ, ಹೇಳಿ, ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಸ್ಟಾಪ್. ವಾಟ್ ಕೃಷ್ಣ ಈಸ್ ಸೇಯಿಂಗ್ ಟು ಅರ್ಜುನ? ಕೃಷ್ಣ ಹೇಳ್ತಾನೆ, ನನಗೆ ಗೊತ್ತು ಮಾರಾಯ. ಏನು ಹೇಳ್ತಾನೋ, ನನಗೆ ಗೊತ್ತು. ಏನು ಗೊತ್ತು? ಮನಸ್ಸನ್ನ ತಡೆ ಹಿಡಿಯುವುದು, ನಿಗ್ರಹ ಮಾಡುವುದು ಭಾರಿ ಕಷ್ಟದ ಕೆಲಸ. ಅರ್ಜುನನ್ನ ಅರ್ತಿದಾನವನು. ಕೃಷ್ಣ ನೋಸ್ ಎವ್ರಿಥಿಂಗ್ ಅಲ್ವಾ? ಅವನಿಗೂ ಗೊತ್ತು, ಅರ್ಜುನ ನನಗೆ ಗೊತ್ತು, ಮನಸ್ಸು ದುರ್ನಿಗ್ರಹ, ಅದನ್ನು ಹಿಡ್ಕೊಳ್ಳೋದು ಭಾರಿ ಕಷ್ಟದ ಕೆಲಸ. ಅದು ಛಲವಾಗಿರ್ತದೆ, ಓಡಾಡ್ತಾ ಇರ್ತದೆ. ಒಂದ್ಸರಿ ಇಲ್ಲಿದ್ರೆ ನೆಕ್ಸ್ಟ್ ಬಸ್ ಸ್ಟ್ಯಾಂಡಲ್ಲಿ ಇರುತ್ತೆ. ಆಮೇಲೆ तारीफ तेरी निकली है दिल से, आई है लब पे बन के